ಹುಬ್ಳಿ ಸಿದ್ದಾರೂಢ ಅಜ್ಜರಿಗೆ ಅಂದ್ರೆ ಯಾರು ಕುನಡಲ್ಲ. ಇವತ್ ನಾವ್ ಹುಟ್ಟಿ ಬೆಳೆದಂತ ಮನೆಗ್ ಬಂದೆವು. ನೀವು ತೋರಿಸ್ತಾ ನೋಡ್ರದ ಮನೆ ಅಂತ. ಜಯ ಶ್ರೀರಾಮ್ರೆಲ್ಲ ಕರ್ನಾಟಕ ಮಂದಿಗ ಸಿದ್ದಾರೂಢ ಅಜ್ಜರು ಹುಬ್ಬಳ್ಳಿಗೆ ಹೋದ ನಂತರ ಅವರ ಮನೆತನದವರ ಜೊತೆ ಒಂದು ವಿಸ್ಮಯಕಾರಿ ಘಟನೆ ನಡೀತದ. ಅದು ಯಾವ ರೀತಿ ಅಂದ್ರ, ಅಜ್ಜನ ಮನೆಯವರು ಪ್ರತಿ ವರ್ಷವೂ ಕೂಡ ಹುಬ್ಬಳ್ಳಿಗಂತ ಪಾದಯಾತ್ರೆ ಮಾಡ್ತಾರ. ಆದ್ರೆ 2011ರಲ್ಲಿ ಅವ್ರಿಗೆ ಒಂದು ವಿಶೇಷ ಆಕದಿರ್ತದ. ಅದು ಯಾವ ರೀತಿ ಅಂದ್ರ, ಡಿಸೆಂಬರ್ 18, 2011 ಸಮಯದಾಗ ಪ್ರತಿನಿತ್ಯದಂತೆ ಎಲ್ಲರೂ ಚಳಕಪ್ರ ಗ್ರಾಮದ ಗ್ರಾಮಸ್ಥರು ಹುಬ್ಬಳ್ಳಿಗೆ ಹೋಗ್ಬೇಕಂತ ಸಿದ್ಧತೆ ಮಾಡ್ಕೊತಾ ಇರ್ತಾರ. ಆದ್ರೆ ಯಾರಲ್ಲಿ ಒಬ್ಬರಿಗೆ ಕೂಡ ಗೊತ್ತಿರಲ್ಲ ಸಿದ್ದಾರೂಢ ಅಜ್ಜರು ಅವ್ರ ಜೊತೆನೆ ಪಾದಯಾತ್ರೆ ಮಾಡ್ಕೊತಾ ಬರೋರ ಅಂತ. ಪಾದಯಾತ್ರೆ ಮಾಡೋರೀಗ ಅಜ್ಜರ ಅವರ ಜೊತೆ ಬಂದಿದ್ದು ಯಾಕೆ ಗೊತ್ತಾಗಲ್ಲ ಅಂದ್ರ, ಅಜ್ಜರು ಗಾಣಗಾಪುರದಿಂದ ಒಂದು ಶ್ವಾನದ ರೂಪದಲ್ಲಿ ಬಂದು ಪಾದಯಾತ್ರಿಗಳ ಜೊತೆಗೇನೆ ಹುಬ್ಬಳ್ಳಿ ಮಠ ಸೇರ್ತಾರ. ವಿಸ್ಮಯ ಏನಂದ್ರ, ಆ ಶ್ವಾನ ಹುಬ್ಬಳ್ಳಿ ಮಠದಲ್ಲಿ ಇರೋದು ಬಿಟ್ಟು ಚಳಕಪುರದ ಗ್ರಾಮಸ್ಥರ ಜೊತೆ ಅವರು ಬರ್ತಿದ್ದ ಕ್ಲೋಸರ್ ಮೇಲ್ಭಾಗದ ಮೇಲೆ ಕುಳಿತು ಬಂದು ನೇರವಾಗಿ ಅಜ್ಜರ ಮನೆಗೆ ಬಂದಿದಂತಾರ. ಈ ಶ್ವಾನಕ್ಕೆ ಸಾಕ್ಷಾತ್ ಶಿವ ಸಿದ್ದಾರೂಢರ ಸ್ವರೂಪನೇ ಅಂತ ಕಾಣ್ತಾರ ಜನರೆಲ್ಲ. 10 ಏಪ್ರಿಲ್ 2013ರಂದು ಈ ಶ್ವಾನ ಕೂಡ ಸ್ವರ್ಗವಾಸಿ ಆಗ್ತದ. ಸಿದ್ದಾರೂಢರ ಅಂಶ ಅಂತ ಹೇಳಿ ಈ ಶ್ವಾನದ ಸಮಾಧಿ ಅಜ್ಜನ ಮನೆಯಲ್ಲೇ ಕಟ್ಟಿಸ್ತಾರ. ನಿಮ್ಗೆ ಏನಾರ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಫಾಲೋ ಮಾಡ್ರಿ, ನಿಮ್ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಶೇರ್ ಮಾಡ್ರಿ. ಮತ್ತೆ ಮುಂದೆ ನೋಡಿದ ಜೈ ಶ್ರೀರಾಮ್, ವಂದೇ ಮಾತರಂ.